ಜಂತಕಲ್ ಮೈನಿಂಗ್ ನವೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಈಗ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ ಅನ್ನುವಂತಹ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕುಮಾರಸ್ವಾಮಿಗೆ ಜಾಮೀನು ಮಂಜೂರಾಗಿದೆ. ಜಂತಕಲ್ ಮೈನಿಂಗ್ ನವೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಜಾಮೀನು ಮಂಜೂರಾಗಿದೆ. ಇವತ್ತು 53ನೇ ಸೆಷನ್ ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೀತಾ ಇತ್ತು. ಜಾಮೀನು ಮಂಜೂರು ಮಾಡಿದ CCH 53ನೇ ಸೆಷನ್ಸ್ ಕೋರ್ಟ್ ಆಗಿದೆ. ಈ ಒಂದು ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ದಿನಗಳ ಒಳಗೆ SIT ಮುಂದೆ ಹಾಜರಾಗುವಂತೆ ಕುಮಾರಸ್ವಾಮಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಅಂದರೆ 7 ದಿನಗಳ ಒಳಗೆ ಅವರು ಹಾಜರಾಗಬೇಕು. ಜಂತಕಲ್ ಮೈನಿಂಗ್ ನವೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಿರೀಕ್ಷಣಾ ಜಾಮೀನು HDKಗೆ ಮಂಜೂರಾಗಿದೆ. ಜಂತಕಲ್ ಮೈನಿಂಗ್ ನವೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. 7 ದಿನಗಳ ಒಳಗೆ SITಗೆ ಅವರು ಹಾಜರಾಗಬೇಕು. SIT ತನಿಖೆಗೆ ಅವರು ಕೂಡ ಸ್ಪಂದಿಸಬೇಕು ಅಂತ ಹೇಳಿ 53ನೇ ಸೆಷನ್ಸ್ ಕೋರ್ಟ್ ಹೇಳಿದೆ. ಇವತ್ತು ಅದರ ಒಂದು ಜಾಮೀನು ಮಂಜೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತು. ಅವರ ಪರ ಅಸ್ಮತ್ ಪಾಷಾ ವಾದವನ್ನು ಮಂಡಿಸಿದ್ದಾರೆ. 7 ದಿನಗಳ ಒಳಗೆ SIT ಮುಂದೆ ಹಾಜರಾಗುವಂತೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಜಂತಕಲ್ ಮೈನಿಂಗ್ ನವೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಕುಮಾರಸ್ವಾಮಿಗೆ ಈಗ ಮಂಜೂರಾಗಿದೆ. ಜಂತಕಲ್ ಮೈನಿಂಗ್ ನವೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ನಿರೀಕ್ಷಣಾ ಜಾಮೀನು ಅಂದರೆ ಮಂಜೂರಾಗಿದೆ. ಈ ಒಂದು ವಿಚಾರಣೆ ಇವತ್ತು 53ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೀತಾ ಇತ್ತು. 53ನೇ ಸೆಷನ್ಸ್ ಕೋರ್ಟ್ ಈಗ ಮಂಜೂರು ಮಾಡಿದೆ. ಅಂದರೆ 7 ದಿನಗಳ ಒಳಗೆ SIT ಮುಂದೆ ಹಾಜರಾಗುವಂತೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಜಂತಕಲ್ ಮೈನಿಂಗ್ ನವೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಗೆ ಇವತ್ತು ಅದರ ವಿಚಾರಣೆ ನಡೀತಾ ಇತ್ತು. ಈಗ ಮುಕ್ತಾಯಗೊಂಡಿದೆ. ಅವರಿಗೆ ಜಾಮೀನು ಮಂಜೂರಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ದೂರವಾಣಿ ಸಂಪರ್ಕದಲ್ಲಿ. ಲಕ್ಷ್ಮೀಪತಿ, ಈಗ ಕುಮಾರಸ್ವಾಮಿ ಅವರಿಗೆ ಜಾಮೀನು ಮಂಜೂರಾಗಿದೆ ಅನ್ನುವಂತಹ ಬ್ರೇಕಿಂಗ್ ಲಭ್ಯವಾಯಿತು. ಮುಂದಿನ ದಿನಗಳಲ್ಲಿ SIT ತನಿಖೆಗೆ ಇವರು ಸ್ಪಂದಿಸ್ತಾರಾ? SIT ಏನ್ ಹೇಳುತ್ತೆ ಅಂತ? ಲಕ್ಷ್ಮೀಪತಿ, ನನ್ನ ಧ್ವನಿ ಕೇಳ್ತಾ ಇದ್ರೆ ಈಗ ಕುಮಾರಸ್ವಾಮಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಮುಂದಿನ ದಿನಗಳಲ್ಲಿ SIT ತನಿಖೆಗೆ ಇವರು ಸ್ಪಂದಿಸ್ತಾರಾ? ಮುಂದಿನ ವಿಚಾರಣೆ ಹೇಗಿರುತ್ತೆ ಅಂತ? ಜಂತಕಲ್ ಮೈನಿಂಗ್ ನವೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಈಗ ಜಾಮೀನು ಮಂಜೂರಾಗಿದೆ. 53ನೇ ಸೆಷನ್ಸ್ ಕೋರ್ಟ್ ಏನಿದೆ ಅದು ಜಾಮೀನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿದೆ. ಇವತ್ತು ಅದರ ವಿಚಾರಣೆ ಕೈಗೆತ್ತಿಕೊಂಡಿದ್ದು ಕೋರ್ಟ್ ಈಗ ಮುಕ್ತಾಯಗೊಂಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಸೆಷನ್ಸ್ ಕೋರ್ಟ್ನಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಪತಿ, ಈಗ ಕುಮಾರಸ್ವಾಮಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಮುಂದಿನ 7 ದಿನಗಳ ಒಳಗೆ SIT ಮುಂದೆ ಹಾಜರಾಗುವಂತೆ ಕೂಡ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಅವರು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಪಂದಿಸ್ತಾರೆ, ಹಾಗೆ ಮುಂದಿನ SIT ತನಿಖೆ ಹೇಗಿರುತ್ತೆ ಅಂತ? ಪ್ರಭು, ಏನು ಅಂತಂದರೆ ಎಲ್ಲೋ ಒಂದು ಕಡೆ ಅವ್ರು ಯಾರೇ ಆಗಿರಲಿ ಅಥವಾ ಯಾವುದೇ ಉನ್ನತ ಹುದ್ದೆಯಲ್ಲಿರಲಿ ಒಂದು
ಕೋರ್ಟ್ನ ಆದೇಶ ಏನಿದೆ, ನ್ಯಾಯಾಲಯದ ಆದೇಶ ಏನಿದೆ, ಆ ನ್ಯಾಯಾಲಯದ ಆದೇಶವನ್ನು ಪಾಲಿಸಲೇಬೇಕಾಗುತ್ತೆ. ಸೊ ಈ ಒಂದು ಏನಪ್ಪ ಬೆಳಗಿನಿಂದ ಒಂದು ನಡೆದಂಥ ವಾದ ವಿವಾದಗಳ ಒಂದು ಪರವಾಗಿ ಏನು ಇವತ್ತು ಸೆಷನ್ ಕೋರ್ಟ್ 53ನೇ ಹಾಲ್ನಲ್ಲಿ ನಡೆದಂಥ ಒಂದು ಏನು ಕುಮಾರಸ್ವಾಮಿ ಅವರವರ ನಿರೀಕ್ಷಣಾ ಜಾಮೀನು ಏನಿದೆ ಈಗಾಗಲೇ ಮಂಜೂರಾಗಿರ್ತಕ್ಕಂಥದ್ದು. ಸೊ ಏನಪ್ಪ ಮುಂದಿನ 7 ದಿನಗಳೊಳಗಾಗಿ SIT ಮುಂದೆ ತನಿಖೆಗೆ ಹಾಜರಾಗಬೇಕು. ಸೊ SIT ಅವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಸಮಯವನ್ನು ಅವರು ತಗೊಳ್ತಾರೆ, ವಿಚಾರಣೆಗೆ ಸ್ಪಂದಿಸಬೇಕು. ಏನು 1999ರಿಂದ 2008ರ ಒಳಗಡೆ ಅದು ಬಹಳ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಆಡಳಿತಾವಧಿಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಕ್ರಮ ಚಟುವಟಿಕೆಗಳ ಕುರಿತು ಈಗ SIT ತನಿಖೆ ಚುರುಕುಗೊಳಿಸಿರ್ತಕ್ಕಂಥದ್ದು. ಸೊ ಈ ಒಂದು ಹಿನ್ನೆಲೆಯಿಂದಾಗಿ ಅಂದಿನ ಒಂದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ನಿರ್ದೇಶಕರಾಗಿರ್ತಕ್ಕಂಥ ಏನು ಗಂಗಾರಾಮ್ ಬಡೇರಿಯಾ IAS ಅಧಿಕಾರಿ ಈಗ ಅರೆಸ್ಟ್ ಆಗಿದ್ದಾರೆ. ಈಗ ಅವರು ಈಗಾಗಲೇ ಅವರು SIT ವಿಚಾರಣೆಯಲ್ಲಿದ್ದಾರೆ. ಅವರು ಕೊಟ್ಟಂತಹ ಮಾಹಿತಿ ಮೇರೆಗೆ ಈಗ ಎಲ್ಲೋ ಒಂದು ಕಡೆ ಅವರು ಕುಮಾರಸ್ವಾಮಿ ಅವರು ಅಂದಿನ ಒಂದು ಮುಖ್ಯಮಂತ್ರಿ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಕಚೇರಿಯಿಂದ ನನಗೆ ಒತ್ತಡ ಬಂತು. ಸೊ ಆ ಒಂದು ಹಿನ್ನೆಲೆಯಿಂದಾಗಿ ನಾನು ಈ ರೀತಿಯಾಗಿರ್ತಕ್ಕಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಆ ಒಂದು ಹಿನ್ನೆಲೆಯಿಂದಾಗಿ ಎಲ್ಲೋ ಒಂದು ಕಡೆ ಮಾಜಿ CM ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ, SIT ಇಂದ ಬಂಧನದ ಭೀತಿ ಎದುರಾಗಿತ್ತು. ಸೊ ಆ ಕಾರಣಕ್ಕಾಗಿ ಅವರು ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ರು. ಸೊ ಅದೇ ರೀತಿಯಾಗಿ ಇವತ್ತು ಏನು HD ಕುಮಾರಸ್ವಾಮಿ ಅವರ ಪರ ವಕೀಲರಾದಂಥ ಅಜ್ಮತ್ ಪಾಷಾರ್ ಅವರೇನಿದ್ದಾರೆ ಅವರು ಇವತ್ತು ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯ ಪರವಾಗಿ ಅವರೊಂದು ವಾದವನ್ನು ಮಂಡಿಸಿದ್ರು. ಅದೇ ರೀತಿಯಾಗಿರ್ತಕ್ಕಂಥ SIT ಪರವಾಗಿ ಏನು ಸರ್ಕಾರಿ ವಕೀಲರೇನೆಂದರೆ ಗೋವಿಂದನ್ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ವಾದವನ್ನು ಮಂಡಿಸಿದ್ರು. ಎಲ್ಲೋ ಒಂದು ಕಡೆ ಈ ಒಂದು ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದ್ದೆ ಆದರೆ ಸಾಕ್ಷಿಗಳ ಮೇಲೆ ಅವರು ಪ್ರಭಾವವನ್ನು ಬೀರ್ತಕ್ಕಂಥ ಸಾಧ್ಯತೆ ಇದೆ, ಅವರೊಬ್ಬರು ಪ್ರಮುಖರಾಗಿದ್ದಾರೆ, ಮಾಜಿ CM ಆಗಿದ್ದಾರೆ ಅಂತಕ್ಕಂಥ ಒಂದು ವಾದವನ್ನು ಮಂಡಿಸಿದ್ರು. ಅದೇ ರೀತಿಯಾಗಿ ಏನು HD ಕುಮಾರಸ್ವಾಮಿ ಅವರ ಪರ ವಕೀಲರಾಗಿರ್ತಕ್ಕಂಥ ಅಜ್ಮತ್ ಪಾಷಾರ್ ಅವರು ಕೂಡ ನಮ್ಮ ಒಂದು ಕಕ್ಷಿದಾರರಿದ್ದಾರೆ, ಅವರು SITಯ ಯಾವುದೇ ರೀತಿಯಾಗಿರ್ತಕ್ಕಂಥ ಎಲ್ಲ ರೀತಿಯ ತನಿಖೆಗಳಿಗೆ ಕರೆಕ್ಟಾಗಿ ಬದ್ಧತೆಯಿಂದ ಸ್ಪಂದಿಸ್ತಾರೆ. ಸೊ ಆ ಒಂದು ಹಿನ್ನೆಲೆಯಿಂದಾಗಿ ಅವರಿಗೆ ಒಂದು ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಬೇಕು ಅಂತಕ್ಕಂಥ ವಾದವನ್ನು ಮಂಡಿಸಿದ್ರು. ಸೊ ಇಬ್ಬರು ಪರ ಸರ್ಕಾರಿ ಮತ್ತು ಏನು ಕಕ್ಷಿದಾರರ ಪರವಾಗಿ HD ಕುಮಾರಸ್ವಾಮಿ ಅವರ ಪರವಾಗಿ ವಕೀಲರ ವಾದಗಳನ್ನು ಆಲಿಸಿದ ಬಳಿಕ ನ್ಯಾಯಾಧೀಶ ಆಗಿರ್ತಕ್ಕಂಥ ವನಮಾಲಾ ಆನಂದ್ ರವರು 7 ದಿನಗಳ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದರೆ. ಜೊತೆಗೆ SIT ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗುವಂತೆ ಈಗಾಗಲೇ ಅವರಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಪ್ರಭು, ಓಕೆ, ಧನ್ಯವಾದಗಳು ಲಕ್ಷ್ಮೀಪತಿ. ತಮ್ಮೆಲ್ಲ ಮಾಹಿತಿಗಾಗಿ ಇದು ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಸೆಷನ್ಸ್ ಕೋರ್ಟ್ನಿಂದ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ.